ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಾಗಿ ಎದೆ ಉರಿ ಬಂದರೆ ತುಂಬ ಹಾರ್ಟ್ ಬರ್ನ್ ಆಗ್ತಾಯಿದೆ, ಎದೆ ಎಲ್ಲನೂ ಒಂಥರ ಉರಿತಾ ಇದೆ ಅಂತಂದರೆ ಹಳ್ಳಿಗಳ ಕಡೆ ಆಗ್ಬೋದು, ಇಲ್ಲ ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ಮಗುಗೆ ಹೊಟ್ಟೆಯಲ್ಲಿ ಕೂದಲು ಚೆನ್ನಾಗಿ ಬೆಳೀತಾ ಇದೆ, ಸೊ ಅದಕ್ಕೋಸ್ಕರನೇ ನಿನಗೆ ಎದೆ ಉರಿ ಬರ್ತಾ ಇರೋದು. ನೋಡ್ಕೋ, ಮಗು ಹುಟ್ಟಿದ್ಮೇಲೆ ನಿನ್ನ ಮಗು ತಲೆ ಕೂದಲು ಗಮನಿಸು, ಅಷ್ಟು ಕೂದಲಿರತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವೆಷ್ಟರ ಮಟ್ಟಿಗೆ ನಿಜವಾಗಿ ತಗೋಬೇಕು ಅನ್ನೋದು ನೋಡೋಣ. ಸೊ ಇದೊಂದು ಮಿತ್ತು, ಇದು ನಿಜವಾದ ಕಾರಣ ಅಲ್ಲ. ಮಗುವಿನ ಕೂದಲು ಬೆಳೆಯೋದಕ್ಕೂ ನಿಮಗೆ ಎದೆ ಉರಿ ಆಗೋದಕ್ಕೂ ಸಂಬಂಧನೇ ಇಲ್ಲ, ಅದಕ್ಕೆ ಬೇರೆ ರೀತಿಯ ಕಾರಣಗಳಿರುತ್ತೆ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಇದೇನೇ ನಿಜವಾದ ಕಾರಣ ಅಂತ ನಾವು ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಮಗುವಿನ ಕೂದಲು ಬೆಳೆಯೋದು ಅದು ಗರ್ಭಕೋಶದಲ್ಲಿ ಬೆಳೀತಾ ಇರುತ್ತೆ, ಗರ್ಭಚೀಲದಲ್ಲಿ ಒಳಗಡೆ ಬೆಳೀತಾ ಇರುತ್ತೆ. ಅದಕ್ಕೂ ನಿಮಗೆ ಎದೆ ಉರಿ ಬರೋದಕ್ಕೂ ಯಾವುದು ಕಾರಣ ಆಗುತ್ತೆ? ನಿಜವಾಗ್ಲೂ ಇಲ್ಲ. ಮೊದಲನೇ ಕಾರಣ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸ್. ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಅಂತ 2 ಹಾರ್ಮೋನ್ಸ್, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಂದು ತುಂಬಾ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಎದೆ ಉರಿ ಬರೋದು, ಒಂಥರ ಎದೆ ಬಿಸಿ ಬಿಸಿ ಆಗೋದು, ಹೊಟ್ಟೆ ಎಲ್ಲ ಒಂಥರ ಕಲಿಸ್ದಂಗೆ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳು ಆಗುತ್ತೆ. ಸೊ ಇದಾಗೋದಕ್ಕೆ ಅದು ಒಂದು ಕಾರಣ. ಎರಡನೇ ಕಾರಣ, ನೀವು ತಿನ್ನುವಂಥ ಫುಡ್ಡು, ನೀವೇನು ತಿಂತೀರ ಊಟ, ಅದ್ರ ಬೇಸ್ ಮೇಲೇನು ನಿಮಗೆ ಗ್ಯಾಸ್ಟ್ರಿಕ್, ಹಾರ್ಟ್ ಬರ್ನ್, ಎದೆ ಉರಿ ಎಲ್ಲನೂ ಆಗುತ್ತೆ. ಸಾಮಾನ್ಯವಾಗಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಹೆಚ್ಚಿಗೆ ಆಗುತ್ತೆ, ಥರ್ಡ್ ಟ್ರೈಮಿಸ್ಟ್ರಲ್ಲೂ ಜಾಸ್ತಿ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಆಗೋದಕ್ಕೆ ಕಾರಣ ಹಾರ್ಮೋನಲ್ ಚೇಂಜಸ್. ಯಾಕಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲದೇ ಇರುವಂಥ ಹಾರ್ಮೋನ್ಸ್, ಪ್ರೆಗ್ನೆನ್ಸಿಗೆ ಮುಂಚೆ ಇಲ್ಲದೇ ಇರುವಂಥ ಹಾರ್ಮೋನ್ಸ್ ಪ್ರೆಗ್ನೆನ್ಸಿ ಆದಮೇಲೆ ಪ್ರೊಡಕ್ಷನ್ ಆಗುತ್ತೆ. ಸೊ ಇದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಸ್ಲೋ ಮಾಡುತ್ತೆ. ಸೊ ಹಾಗಾಗಿ ನೀವು ತಿಂದಂಥ ಊಟ ಜೀರ್ಣ ಬೇಗ ಆಗೋದೇ ಇಲ್ಲ. ನೀರು ಕುಡಿದ್ರೂ ಕೂಡ ಕೆಲವ್ರಿಗೆ ವಾಮಿಟ್ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಜೀರ್ಣಕ್ರಿಯೆ ಅನ್ನೋದು ಸುಧಾರಣೆ ಆಗೋದಿಲ್ಲ. ಸೊ ನಿಮ್ಮ ಹೊಟ್ಟೆಯಲ್ಲಿ ಹೆಲ್ದಿಯಾದಂತಹ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಲೆಫ್ಟ್ ಸೈಡ್ ಇರೋದು, ರೈಟ್ ಸೈಡ್ ಇರೋದು ಬಂದು ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಆಗೋದು. ಸೊ ಮೇಲಕ್ಕೆ ಬರ್ತಾನೆ ಇರುತ್ತೆ, ನೀವೇನು ತಿಂದ್ರೂ ಉಳಿ ತೇಗು, ಬಿಸಿ ತೇಗು ಈ ರೀತಿ ಎಲ್ಲ ಬರ್ತಾ ಇರುತ್ತೆ ಗಂಟ್ಲಿಗೆ. ಮತ್ತು ಎದೆ ಉರಿ, ಸಿಕ್ಕಾಪಟ್ಟೆ ಎದೆ ಉರಿ ಇರುತ್ತೆ, ತಡೆಯೋಕ್ಕೆ ಆಗದೆ ಇರೋವಂಥ ಎದೆ ಉರಿ. ಬೆಳಗ್ಗೆ ತಿಂದಿರೋ ಊಟ ಸಂಜೆ ಆದರೂ ನಿಮ್ಗೆ ಅದರ ಸ್ಮೆಲ್ಲಿಂದ ಉರಿ ಬರ್ತಾ ಇರುತ್ತೆ ಗಂಟ್ಲಲ್ಲಿ. ಸೊ ಇದೆಲ್ಲದಕ್ಕೂ ಕಾರಣ ಬಂದು ಗ್ಯಾಸ್ಟ್ರಿಕ್. ಮೇಯ್ನಾಗಿ ನೀವು ತಿನ್ನುವಂಥ ಊಟದಲ್ಲಿ ಹೆಚ್ಚಾದಂಥ ಖಾರ ಮತ್ತು ವಾಯು ಐಟಮ್ಸ್ ತಿಂದರೂ ಕೂಡ ಈ ರೀತಿ ಆಗುತ್ತೆ. ಸೊ ಈ ಥರ ಆಗೋವಾಗ ನೀವು ಮಾಡಬೇಕಾಗಿರುವಂಥ ಕೆಲವು ವಿಷಯ ಏನು ಅಂದರೆ, ಹೆಲ್ದಿ ಡಯಟ್ ರೂಢಿ ಮಾಡ್ಕೊಳ್ಳಿ. ಬಿಸಿ ನೀರು ಕುಡೀರಿ, ಬೆಚ್ಚಗೆ ಕುಡಿಬೇಕು. ಜಾಸ್ತಿ ಬಿಸಿ ನಾಲ್ಗೆ ಎಲ್ಲ ಬೆಂದೋಗೋ ಥರ ಕುಡಿಬಾರ್ದು. ಬೆಚ್ಚಗೆ ಊಟ ಆದಮೇಲೆ ನೀರು ಕುಡೀರಿ. ಊಟದಲ್ಲಿ ಖಾರ ಕಮ್ಮಿ ಮಾಡಿ, ಮತ್ತು ಗ್ಯಾಸ್ಟ್ರಿಕ್ ತರುವಂಥ ಐಟಮ್ಸ್ನ ತೆಗಿಬೇಕು. ಉದಾಹರಣೆಗೆ ಜಾಸ್ತಿ ಚಿಕನ್ ತಿನ್ನೋದು, ಜಾಸ್ತಿ ಮಟನ್ ತಿನ್ನೋದು, ಮಟನ್ ಸಾಂಬಾರನ್ನ ಬಿಸಿ ಮಾಡದೆ ತಿನ್ನೋದು. ಸೊ ಅದರಲ್ಲಿ ಬಂದು ಫ್ಯಾಟ್ ಕಂಟೆಂಟ್ಸ್ ಹೆಚ್ಚಿಗಿರುತ್ತೆ. ಬಿಸಿ ಮಾಡದೆ ತಿಂದರೆ ಖಂಡಿತವಾಗ್ಲೂ ರಾತ್ರಿ ಆದ್ರೂ ನಿಮಗೆ ಜೀರ್ಣ ಆಗೋಲ್ಲ. ಬೆಳಗ್ಗೆ ತಿಂದಿರೋದು ನಿಮ್ಗೆ ಹೊಟ್ಟೆ ಹಸಿನೇ ಇರೋಲ್ಲ. ಸೊ ಬಿರಿಯಾನಿ ಆರೋಗಿರೋದು ತಿನ್ನೋದು, ತುಂಬ ತಣ್ಣಗೆ ತಿನ್ನೋದು, ಇಂಥವೆಲ್ಲ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಆದಷ್ಟು ಇನ್ನೇನು ಮಾಡಬೇಕು ಅಂದರೆ ಬಿಸಿನೀರು ಜೊತೆಗೆ ಈ ರೀತಿ ಫ್ರೂಟ್ಸ್ ಜ್ಯೂಸಸ್ಸು, ಆದಷ್ಟು ಈ ದಾಳಿಂಬೆ ಜ್ಯೂಸ್ ತಗೊಳ್ಳಿ. ಸೊ ದಾಳಿಂಬೆ ಜ್ಯೂಸು ನಿಮ್ಮ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುವಂಥ ಎಲ್ಲ ಗುಣವೂ ಇದರಲ್ಲಿದೆ. ಸೊ ಹಾಗಾಗಿ ನೀವು ದಾಳಿಂಬೆ ಹಣ್ಣಿನ ಜ್ಯೂಸನ್ನು ದಿನಾ ಒಂದೊಂದು ಹಣ್ಣು ತಿನ್ನಲೇಬೇಕು. ಸೊ ಇದು ತುಂಬ ಒಳ್ಳೆಯದು. ಸೊ ಇದನ್ನು ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಪಲ್ ಜ್ಯೂಸು. ಆ್ಯಪಲ್ ಜ್ಯೂಸ್ ಆದರೂ ತೊಗೋಬೋದು, ಫ್ರೂಟ್ ಆಗು ತೊಗೋಬೋದು. ಜ್ಯೂಸ್ ತೊಗೊಂಡ್ರೆ ಒಳ್ಳೆಯದು. ಹಾಲು ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೇಡಿ. ಗ್ಯಾಸ್ಟ್ರಿಕ್ ಇರೋರು ಹಾಲಿನ ಬಳಕೆ ಕಡಿಮೆ ಮಾಡಿ. ಹಾಲಲ್ಲೂ ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆ, ಗ್ಯಾಸ್ಟ್ರಿಕ್ ಇಲ್ಲದೆ ಇರೋರು ತೊಗೋಬೋದು. ನೆಕ್ಸ್ಟ್ ಬಂದು ಫ್ರೂಟ್ಸ್ ಜ್ಯೂಸಸ್. ವಿಟಮಿನ್ ಸಿ ಉಳಿಯಲ್ಲ, ಗ್ಯಾಸ್ಟ್ರಿಕ್ ಆಗಲ್ವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೆಚ್ಚಿಗೆ ತೊಗೋಬಾರ್ದು. ದಿವಸಕ್ಕೆ 1 ಆರೆಂಜ್, 1 ಮೂಸಂಬಿ, ಇಲ್ಲಾಂದರೆ 1 ನಿಂಬೆ ಹಣ್ಣಿನ ಜ್ಯೂಸು, ಈ ಥರ ಜಾಸ್ತಿ ತೊಗೊಳ್ಬೇಡಿ. ಒಂದು ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ನಿಮಗೆ ಇಲ್ಲ. ಸೊ ಈ ರೀತಿ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಗೆ ಮಗುನ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಮಗು ಮೇಲೆ, ಓಕೆನಾ. ಸೊ ನಿಮಗೆ ಕೂದಲು ಬೆಳೆದಿದ್ರೂ ಸರಿ ಮಗು ತಲೆಯಲ್ಲಿ ನಿಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬೆಳೆದಿಲ್ಲ ಅಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಎಲ್ಲರಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಎಲ್ಲ ಟೈಮಲ್ಲೂ ಆಗುತ್ತೆ. ಸೊ ಇದನ್ನು ಬಂದು ಹೆದರ್ಕೊಂಡೋ ಮಗು ಮೇಲೆ ದೂರ ಹಾಕ್ಕೊಂಡೋ ಇರಬಾರ್ದು. ಆದಷ್ಟು ಬಿಸಿನೀರು ಕುಡಿದು ಖಾರ ಕಮ್ಮಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೂ ಒಳ್ಳೆಯದು, ನಿಮ್ಮ ಮಗುಗೂ ಒಳ್ಳೆಯದು, ಓಕೆನಾ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತು ಕೆಲವೊಂದು ಮಿತ್ಸ್ನ ನಂಬಕ್ಕೆ ಹೋಗ್ಬೇಡಿ. ನಾನು ಕೂಡ ಈ ಥರ ಎಲ್ಲ ನಂಬ್ತಾ ಇದ್ದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಪ್ರೆಗ್ನೆನ್ಸಿಯಲ್ಲಿ ಆ ಥರ ಹೇಳೋವಾಗ ಕೇಳೋಕ್ಕೂ ಚಂದ, ಆ್ಯಂಡ್ ನೆಕ್ಸ್ಟು ನಂಬಬೇಕು ಅಂತಲೂ ಅನಿಸುತ್ತೆ ಅಲ್ವಾ. ಟೇಕ್ ಕೇರ್, ಬಾಯ್.